ಇವತ್ತಿನ ದಿನ ನಮ್ಮ ಬಾಮೈದ KPTCL ಜಿಲ್ಲಾ ನಿರ್ದೇಶಕರು ಆಗಿರ್ತಕ್ಕಂಥ ಸುನೀಲ್ ಅವರಿಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲು ನಮ್ಮ ಹೆಚ್ಗೊಲ್ಲಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಸ್ನೇಹಿತರು, ತಾಲೂಕಿನ ಎಲ್ಲ ಸ್ನೇಹಿತರು ಬಂದಿದ್ದಾರೆ. ಮೊದಲನೇದಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ನಮ್ಮ KEB ಇದರಲ್ಲಾಗ್ಬೋದು, ಅವರ ಸ್ವಂತ ಜೀವನದಲ್ಲಾಗ್ಬೋದು, ಇನ್ನೂ ಒಳ್ಳೆ ಹುದ್ದೆಗಳಿಗೆ ಹೋಗಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಅವರ ಸೇವೆ ಸುಮಾರು ಜನಕ್ಕೆ ಬೇಕಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ, ಅವ್ರಿಗೂ ಅವ್ರ ಕುಟುಂಬಕ್ಕೂ ಆಯುರ ಆರೋಗ್ಯ ಐಶ್ವರ್ಯ ಎಲ್ಲ ನೀಡಿ ಸಂತೋಷವಾಗಿ ಬಾಳಬೇಕು, 106 ವರ್ಷ ಕಾಲ ಸಂತೋಷವಾಗಿ ಬಾಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ದಿನ ನಮ್ಮ ಸೋದರರಾಗಿರ್ತಕ್ಕಂಥ ಗೊಳಳ್ಳಿ ಸುನೀಲ್ ಅವರ ಹುಟ್ಟದ ಹಬ್ಬದ ಪ್ರಯುಕ್ತ ಅವರೆಲ್ಲ ಗ್ರಾಮಸ್ಥರು ಕೂಡ ಇಲ್ಲಿ ಸೇರಿ ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ. ಅವರಿಗೆ ಇವರೆಲ್ಲರ ಪರವಾಗಿ, ಅದೇ ರೀತಿ ಈಗ ತಾನೇ ನಮ್ಮ ಗೊಳಳ್ಳಿ ಜಗದೀಶ್ ಅವರು ಹೇಳಿದರು, ಎಲ್ಲ ತಾಲೂಕಿನ ಎಲ್ಲ ಅವರ ಸ್ನೇಹಿತರು ಸೇರಿಕೊಂಡು ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದಾರೆ. ಮೊದಲನೇದಾಗಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಅವ್ರಿಗೆ ದೇವರು ಆಯುಷು, ಅಂತಸ್ಸು, ಐಶ್ವರ್ಯ ಎಲ್ಲ ನೀಡಲಿ. ಅವರು ಈಗಾಗಲೇ 2ನೇ ಬಾರಿಗೆ ಜಿಲ್ಲಾ KPTCL ನಿರ್ದೇಶಕರಾಗಿ ಆಯ್ಕೆಯಾಗಿ 2 ವರ್ಷ ಆಯಿತು. ಅದೇ ರೀತಿ ಕೂಡ ಅವರು ಈ ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂಡು ಬರಬೇಕು. ಅವ್ರ ಕೈಯಲ್ಲಿ ಅವ್ರ ಸಂಸ್ಥೆ ಮುಖಾಂತರ ನಮ್ಮ ರೈತರಿಗಾಗಿರ್ಬೋದು, ಬಡವರಿಗಾಗಿರ್ಬೋದು, ಯಾವುದೇ ರೀತಿ ಅನುಕೂಲಗಳಾಗಿರಲಿ ಅವೆಲ್ಲ ಕೂಡ ಮಾಡಿಕೊಡ್ಬೇಕು. ಈಗೆಲ್ಲ ಕೂಡ ಅವರು ಸಮಾಜ ಸೇವೆಯಲ್ಲಿ ಕೂಡ ತೊಡ್ಕೊಂಡಿದ್ದಾರೆ. ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ, ಎಲ್ಲ ವಿಚಾರಕ್ಕೂ ಕೂಡ ಮುಂದೆ ಬಂದು ಪ್ರತಿಯೊಂದು ವಿಚಾರಕ್ಕೂ ಕೂಡ ಅವ್ರು ನಿಂತ್ಕೊಂಡು ಮಾಡಿಸ್ತಕ್ಕಂಥ ಸನ್ನಿವೇಶಗಳು ನಾವು ನೋಡಿದ್ದೀವಿ. ಅದಕ್ಕೆ ಇಷ್ಟೆಲ್ಲ ಜನ ಕೂಡ ಇವತ್ತು ಅವ್ರಿಗೆ ಬಂದು, ಅವರೊಬ್ಬ KPTCL ಉದ್ಯೋಗಿ ಆಗಿದ್ದರೂ ಕೂಡ ಇಷ್ಟೆಲ್ಲ ಜನ ಅಭಿಮಾನಿಗಳು ಬಂದು ಅವ್ರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇರೋದು. ಅವ್ರಿಗೆ ಮುಂದಿನ ಜೀವನ ಉಜ್ವಲವಾಗಲಿ, ಇನ್ನೂ ಅವ್ರ ಭವಿಷ್ಯ ಒಳ್ಳೆ ದಿಕ್ಕಿನ ಕಡೆ ಹೋಗಲಿ, ಅವರು ಭವಿಷ್ಯ ರೂಪಿಸ್ಕೊಂಡು ಇದೇ ರೀತಿ ಜನಬೆಂಬಲವನ್ನು ಕೂಡ ಇಟ್ಟುಕೊಂಡು ಅವರು ಒಳ್ಳೆಯ ಸ್ಥಾನಕ್ಕೆ ಹೋಗಬೇಕು. ನಾವೆಲ್ಲ ಕೂಡ ಅದನ್ನು ನೋಡಿ ಸಂತೋಷ ಪಡಬೇಕು. ಆ ಮಂಡಿಕಲ್ ಚೌಡೇಶ್ವರಿ ತಾಯಿ ಅವ್ರಿಗೆ ಆಶೀರ್ವಾದ ನೀಡಬೇಕು ಅಂತ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಮತ್ತೊಮ್ಮೆ ಅವ್ರಿಗೆ ಹುಟ್ಟುಹಬ್ಬ ಶುಭಾಶಯಗಳು ತಿಳಿಸ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಹೆಚ್ಗೊಲ್ಲಳ್ಳಿ ಗ್ರಾಮದ GS ಸುನೀಲ್ ಅನ್ನವರು ಜಿಲ್ಲಾ KPTCL ನಿರ್ದೇಶಕರಾಗಿ ಆಯ್ಕೆಯಾಗಿ 2 ವರ್ಷ ಆದರು. ಈ ಒಂದು ಹೆಚ್ಗೊಲ್ಲಳ್ಳಿ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ನೆನಗುತ್ತಿಗೆ ಬಿದ್ದಿರ್ತಕ್ಕಂಥ ಒಂದು ವೈರಿಂಗ್ ಆಗ್ಬೋದು, ಅದನ್ನೆಲ್ಲ ತಮ್ಮ ಸ್ನೇಹಿತರಾದಂಥ ಜಗದೀಶು ಮತ್ತು ಸುನೀಲ್ ಅನ್ನವರು ಸೇರಿ ಇಡೀ ಗೊಲ್ಲಳ್ಳಿ ಗ್ರಾಮದಲ್ಲಿ ಒಂದು ಕೇಬಲ್ ವೈರಿಂಗ್ ಹಾಕೋದ್ರ ಮುಖಾಂತರ ಆ ಒಂದು ಊರಿಗೆ ಒಂದು ಹೆಚ್ಚಿನ ಒಂದು ಸೌಕರ್ಯವನ್ನು ಒದಗಿಸಿಕೊಟ್ಟಿದ್ದಾರೆ. ಮುಂದೆ ಇದೇ ಥರ ತಾಲೂಕಿನಲ್ಲಿರ್ತಕ್ಕಂಥ ಕೆಲವು ಹಳ್ಳಿಗಳನ್ನು ಆಯ್ಕೆ ಮಾಡಿಕೊಂಡು ಈ ಒಂದು ಹಳೆ ಇದನ್ನು ತೆಗೆದು ಹೊಸ ಕೇಬಲ್ ಹಾಕೋ ಮುಖಾಂತರ ಅವರ ಒಂದು ಕಾರ್ಯವೈಖರಿ ತುಂಬ ಮುಂದುವರಿಸ್ಕೊಂಡು ಹೋಗ್ಬೇಕಂತ ಹೇಳ್ತಾ, ಈ ಸಂದರ್ಭದಲ್ಲಿ 39ನೇ ಹುಟ್ಟುಹಬ್ಬವನ್ನು ಆಚರಿಸ್ಕೊಡ್ತಕ್ಕಂಥ ನಮ್ಮ ಸುನೀಲ್ ಅನ್ನವರಿಗೆ ಇಡೀ ಗ್ರಾಮದ ಪರವಾಗಿ ಮತ್ತು ಪಂಚಾಯತಿ ಪರವಾಗಿ ಮತ್ತು ತಮ್ಮ ನೌಕರರ ಎಲ್ಲ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನನ್ನ ಈ 2 ಮಾತನ್ನು ಮುಗಿಸಿ ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಈ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ನನ್ನ ಮಾವನಾದ ಜಗದೀಶಣ್ಣವ್ರಿಗೂ ಮತ್ತು ಮಂಡಿಕಲ್ ಮಂಜಣ್ಣನವ್ರಿಗೂ, ನನ್ನ ಬೆಸ್ಕಾಂ ಮತ್ತು KPTCL ಎಲ್ಲ ಅಧಿಕಾರಿಗಳು, ನೌಕರರು, ಎಲ್ಲ ನನ್ನ ತಾಲೂಕಿನ ಎಲ್ಲ ಸ್ನೇಹಿತರು, ಹಿತೈಷಿಗಳು ಎಲ್ಲ ಬಂದು ಆಶೀರ್ವಾದ ಮಾಡಿ ಊಟ ಮಾಡ್ಕೊಂಡು ಹೋಗಿದ್ದಾರೆ. ನನ್ನ ಕೈಯಲ್ಲಾದಷ್ಟು ಎಲ್ಲ ಸ್ನೇಹಿತರಿಗೆ ನಾನು ಸದಾ ಚಿರಋಣಿ ಆಗಿರ್ತೀನಿ. ಅದೇ ಥರ ಎಲ್ಲ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ, ಇದೇ ಥರ ನಮ್ಮ ಬೆಸ್ಕಾಂ ಆಗಲಿ, KPTCL ಏನೇ ಆಗಲಿ, ಕುಂದುಕೊರತೆಗಳಾಗಲಿ ಏನೇ ನಮ್ಮ ಸಮಸ್ಯೆನ ಕೈಯಲ್ಲಾದಷ್ಟು ಮಾಡೋಣ ಅಂತ ನನ್ನ ಆಶಯ. ನಾನು ತಾಲೂಕು ನೌಕರ ಸಂಘದ ಅಧ್ಯಕ್ಷನಾಗಿ ಕೈಲಾದ ಮಟ್ಟ ಮಾಡ್ತೀನಿ. ಇದೇ ಥರ ನಿಮ್ಮ ಆಶೀರ್ವಾದ ಎಲ್ಲ ನಾನು ಸದಾ ಮೇಲೆ ಇರಲಿ ಅಂತ ನಾನು 2 ಮಾತುಗಳು